ಮಹಿಳೆಯರಂದ್ರೇ ಸಂಭ್ರಮ. ಹುಟ್ಟಿದಾಗಿಂದನೂ ನಾವು ಸಂಭ್ರಮಿಸ್ತಾನೆ ಇರ್ತೀವಿ. ಸೊ ಒಂದು ಮನೆಯಲ್ಲಿ ಹೆಣ್ಮಗು ಹುಟ್ಟಿದ ತಕ್ಷಣವೇ ಸ್ಟಾರ್ಟ್ ಆಗುವಂಥ ಸಂಭ್ರಮ ನಿರಂತರವಾಗಿ ನಡೀತಾ ಇರುತ್ತೆ. ಅದರಲ್ಲೂ ಮಹಿಳಾ ದಿನಾಚರಣೆ ಅಂತಂದರೆ ಎಲ್ಲಿಲ್ದಿರೋಂಥ ಸಂಭ್ರಮ ಅಲ್ವಾ. ಸೊ ಇವತ್ತು ನಾವು ಮಹಿಳಾ ದಿನಾಚರಣೆನ ಸ್ವಲ್ಪ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಬರೀ ಒಂದು ರೋಸ್ ಕೊಡೋದ್ರ ಮೂಲಕ ಅಥವಾ ವಿಶ್ ಮಾಡೋದಕ್ಕಿಂತ ಮಹಿಳೆಯರಿಗೆ ಏನೇನೆಲ್ಲ ಇಷ್ಟನೋ ಅಂದರೆ ಪಂಚದ್ರವ್ಯಗಳು ಅಂತ ಹೇಳ್ತೀವಿ, ಅರಿಶಿನ, ಕುಂಕುಮ, ವಿಳೆದೆಲೆ, ಅಡಿಕೆ, ತಾಂಬೂಲ, ಅಥವಾ ಅವ್ರಿಗೆ ಇಷ್ಟ ಆಗುವಂಥ ಫೇಸ್ ವಾಶ್, ಮೇಕಪ್ ಐಟಮ್ಸ್, ಅಥವಾ ಸ್ವಲ್ಪ ಮಟ್ಟಿಗಿನ ಕಾಸ್ಮೆಟಿಕ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ ಕೂಡ ಆಗಿರ್ಬೋದು. ಅದ್ರ ಜೊತೆಗೆ ಸ್ವೀಟನ್ನು ಹಂಚೋದ್ರ ಮೂಲಕ ಇವತ್ತಿನ ದಿನನ ಸಾರ್ಥಕತೆ ಪಡಿಸ್ಕೊಳ್ತಾ ಇದ್ದೀವಿ. ಎಂಟೈರ್ ಡೇಲಿ ಏನೆಲ್ಲ ಮಾಡಿದ್ವಿ ಅನ್ನೋ ಒಂದು ಪುಟ್ಟ ಝಲಕ್ ನಿಮಗೋಸ್ಕರ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಹ್ಯಾವ್ ಎ ಲುಕ್ ಎಟ್ ದಿಸ್ ವಿಡಿಯೋ. ಮಾರ್ಕೆಟಿಗೆ ಹೋಗಿ ಬೇಕಾಗಿರೋ ಎಲ್ಲ ಪ್ರಾಡಕ್ಟ್ಸ್ನು ಪರ್ಚೇಸ್ ಮಾಡಿ ಪ್ಯಾಕಿಂಗ್ ಮಾಡಿ ಇಟ್ಟಿದ್ವಿ. ಸೊ ಬೆಳಗಿನ ಸೆಷನ್ನ ಸ್ಟಾರ್ಟ್ ಮಾಡಿದ್ದು ನಮ್ಮ ಹೊಸಕೆರೆಹಳ್ಳಿ ವಾರ್ಡಿನ ಸ್ವಚ್ಛತಾ ಕರ್ಮಚಾರಿಗಳಿಂದ. ಸುಮಾರು 70 ಜನಕ್ಕೆ ಇದನ್ನು ಕೊಡೋ ಮೂಲಕ ಸ್ಟಾರ್ಟ್ ಆಯಿತು ಈ ಪ್ರೋಗ್ರಾಮ್. ಸಾರ್ಥಕತೆ ಬೇರೆ ಸಿಗೋದೇ ಇಲ್ಲ ಅಂತ ಅನ್ಸುತ್ತೆ. ಕಮ್ ಲೆಟ್ಸ್ ಸೆಲೆಬ್ರೇಟ್ ವಿಮೆನ್ ಡೇ. ನಮಸ್ತೆ, ನಾನು ದೀಪಾ ನಾಗೇಶ್. ನನ್ನ ಜೊತೆ ಇದ್ದಾರೆ ಒನ್ ಆಫ್ ದ ಬೆಸ್ಟ್ ಅಂಡ್ ಪ್ರೌಡ್ ವುಮೆನ್ ಆಫ್ ಪೋಸ್ಟ್ ಆಫೀಸ್ ಅಂತಾನೆ ಹೇಳ್ಬೋದು, ವಿನುತಾ ಅವರು. ಶಿ ಇಸ್ ಅ ಪೋಸ್ಟ್ ವುಮೆನ್. ಸೊ ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆಗಿರೋದ್ರಿಂದ ಅವ್ರಿಗೊಂದು ಪುಟ್ಟ ಹ್ಯಾಂಪರ್ನ ಕೊಡ್ತಾ ಇದ್ದೀನಿ. ಸೊ ವುಮೆನ್ಸ್ ಡೇಗೆ ಒಂದು ಸ್ಮಾಲ್ ಗುಡಿ ಬ್ಯಾಗ್ನ ಕೂಡ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ನೋಡಿದ್ರಲ್ಲ, ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಇವತ್ತು ಒಂದೇ ದಿನಕ್ಕೆ ಸೀಮಿತವಾಗಿರಲ್ಲ. ಬೀಯಿಂಗ್ ಅ ವುಮೆನ್ ವಿ ಸೆಲೆಬ್ರೇಟ್ ಎವ್ರಿ ಡೇ ಆ್ಯಂಡ್ ಎವ್ರಿ ಮೂಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆನ್ ದಟ್ ಪಾಸಿಟಿವ್ ನೋಟ್, ದಿಸ್ ಇಸ್ ದೀಪಾ ನಾಗೇಶ್ ಸೈನಿಂಗ್ ಆಫ್.